ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಯಾರೆಲ್ಲ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನ ಹೊಂದಿದ್ದೀರಾ, ಸೊ ಅಂಥವ್ರಿಗೆ ಒಂದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಸೊ ಯಾಕಪ್ಪ ಅಂತಂದರೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಒಂದು ಕಟ್ಟುನಿಟ್ಟಾಗಿರ್ತಕ್ಕಂಥ ಒಂದು ಘೋಷಣೆಯನ್ನು ಹೇಳಿದ್ದಾರೆ ಸ್ನೇಹಿತರೆ. ಸೊ ಸ್ವತಃ CM ಸಿದ್ದರಾಮಯ್ಯ ಸರ್ ಅವರೇ ಈ ಒಂದು ಖಡಕ್ ಆಗಿರೋಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಯಾಕಪ್ಪ ಅಂತಂದರೆ ಈಗಾಗಲೇ ಕರ್ನಾಟಕದಲ್ಲಿ ಸುಮಾರು 1,27,00,000 ಒಂದು ಬಿ ಪಿ ಎಲ್ ಕಾರ್ಡ್ದಾರನ್ನು ಹೊಂದಿದ್ದಾರೆ ಸ್ನೇಹಿತರೆ. ಸೊ ಬಿ ಪಿ ಎಲ್ ಕಾರ್ಡ್ ಹೊಂದಿರೋರ ಸಂಖ್ಯೆ 1,27,00,000 ಜನರು ಈ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿದ್ದಾರೆ. ಸೊ ಅದರಲ್ಲಿ ಅನರ್ಹತೆ ಹೊಂದಿದವರು ಕೂಡ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ. ಸೊ ಇದರಿಂದಾಗಿ ಈ ಒಂದು ಏನು ಗ್ಯಾರಂಟಿ ಯೋಜನೆಗಳು ಕೊಡ್ತಾ ಇದ್ದಾರಲ್ಲ ಸ್ನೇಹಿತರೆ, ಸೊ ರೇಷನ್ ಕಾರ್ಡಿಂದ ಸೊ ಗೃಹಲಕ್ಷ್ಮಿ ಆಗಿರ್ಬೋದು ಮತ್ತು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಉಚಿತ ಅಕ್ಕಿ ಹಣ ಪಡಿತಾ ಇದ್ದವರು, ಸೊ ಇದು ಎಲ್ಲವೂ ಕೂಡ ಒಂದು ರೇಷನ್ ಕಾರ್ಡಿಂದನೇ ಒಂದು ಬರುವಂಥದ್ದಾಗಿರುತ್ತೆ. ಸೊ ಇದರಿಂದಾಗಿ ಅನರ್ಹತೆ ಉಳ್ಳವರು ಕೂಡ ಈ ಒಂದು ಉಚಿತ ಯೋಜನೆಗಳ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆಯ ಒಂದು ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ. ಜೊತೆಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳು ಕೂಡ ಪಡಿತಾ ಇದ್ದಾರೆ. ಸೊ ಇದರಿಂದಾಗಿ ರಾಜ್ಯ ಸರ್ಕಾರ ಒಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಒಂದು ಖಡಕ್ ಆಗಿರೋಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಈ ಒಂದು ಅನರ್ಹತೆ ಉಳ್ಳ ಬಿ ಪಿ ಎಲ್ ಕಾರ್ಡ್ಗಳನ್ನು ಕೂಡಲೇ ರದ್ದು ಮಾಡಬೇಕಂಥೇಳಿ ಒಂದು ತಿಳಿಸಿದ್ದಾರೆ ಸ್ನೇಹಿತರೆ. ಸೊ ಇದಕ್ಕಾಗಿ ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ಈಗಾಗಲೇ ಈ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿರುವಂಥ ಅನರ್ಹತೆ ಉಳ್ಳಂಥ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಬಿ ಪಿ ಎಲ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಸೊ ಯಾವ ರೀತಿ ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ ಅಂದರೆ, ಸೊ ಯಾರ ಹತ್ರ ಈ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿದ್ದಾರೆ, ಸೊ ಅವರು ಯಾರು ಒಂದು ಗೌರ್ಮೆಂಟ್ ನೌಕರಿಯಲ್ಲಿದ್ದಾರೆ, ಜೊತೆಗೆ GST ಪೇಯರ್ಸ್ ಇದ್ದಾರೆ, ಮತ್ತು ಯಾರ ಹತ್ರ ಒಂದು ವೈಟ್ ಬೋರ್ಡ್ ಕಾರ್ಗಳಿದ್ದಾವೆ, ಸೊ ಮತ್ತು ಸಿಟಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚು ಒಂದು ಜಮೀನು ಅಥವಾ ಪ್ಲಾಟ್ಗಳು, ದೊಡ್ಡ ದೊಡ್ಡ ಮನೆಗಳು ಇರುವಂಥವರಿಗೆ ಈ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ. ಸೊ ಮತ್ತು ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಭೂಮಿಯನ್ನು ಹೊಂದಿರೋರಿಗೆ ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಸೊ ಎಲ್ರಿಗೂ ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಾಯಿಲ್ಲ. ಸೊ ಅನರ್ಹತೆ ಉಳ್ಳವರು ಕೂಡ ಮಾಡಿಸ್ಕೊಂಡಿದ್ದಾರೆ. ಸೊ ಅಂಥವರ ಕಾರ್ಡ್ ಮಾತ್ರ ಈ ಒಂದು ರಾಜ್ಯ ಸರ್ಕಾರ ರದ್ದು ಮಾಡ್ತಾಯಿದೆ ಸ್ನೇಹಿತರೆ. ಸೊ ಈ ಒಂದು ಹೊಸ ಮಾಹಿತಿ ಆಗಿತ್ತು ಸ್ನೇಹಿತರೆ, ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿತ್ತು. ಸೊ ಎಲ್ರದ್ದು ಕೂಡ ಈ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾಯಿಲ್ಲ. ಸೊ ಯಾರು ಒಂದು ಅನರ್ಹತೆ ಉಳ್ಳವರಿದ್ದಾರೆ, ರಾಜ್ಯ ಸರ್ಕಾರದ ಒಂದು ಮಾಹಿತಿ ಏನಪ್ಪ ಅಂತಂದರೆ, ಒಂದು ಅರ್ಹತೆ ಉಳ್ಳವರಿಗೂ ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ ಸೌಲಭ್ಯ ಸಿಗಬೇಕು, ಅನರ್ಹತೆ ಉಳ್ಳವರಿಗೆ ಸಿಗಬಾರ್ದು ಅನ್ನುವ ಉದ್ದೇಶಕ್ಕಾಗಿ ಈ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತಾಯಿದ್ದಾರೆ. ಸೊ ಈ ಮಾಹಿತಿ ಒಂದು ಹೊಸ ಅಪ್ಡೇಟ್ ಆಗಿತ್ತು ಸ್ನೇಹಿತರೆ. ಸೊ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.